ಇಂದು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ಸಿಎಂ ಡಿಕೆಶಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಬೆಳಗ್ಗೆ 10:30ಕ್ಕೆ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಮೀಟಿಂಗ್. ಹೊಸ ಸಚಿವಾಲಯಗಳ ಸ್ಥಾಪನೆ ಬಗ್ಗೆ ನಿರ್ಧಾರ. ಎನ್ಆರ್ಐಗಳಿಗಾಗಿ ವಿಶೇಷ ಸಚಿವಾಲಯದ ಘೋಷಣೆ. ಹೊಸದಾಗಿ ಜನಸ್ಪಂದನ ಜನಹಿತ ಇಲಾಖೆ ಸ್ಥಾಪನೆ ಕಳೆದ ಕ್ಯಾಬಿನೆಟ್ನಲ್ಲಿ ಘೋಷಿಸಿದ್ರು ಸಿಎಂ ಡಿಕೆಶಿ. ಅದನ್ನ ಈಗ ತ್ವರಿತಗತಿಯಲ್ಲಿ ವೇಗವಾಗಿ ಮುಂಚೂಣಿಗೆ ತರ್ತಾ ಇದ್ದಾರೆ. ಜುಲೈನಲ್ಲಿ ವಿಧಾನ ಪರಿಷತ್ನ 5 ಸ್ಥಾನಗಳ ತೆರವಾಗುತ್ತೆ. ರಾಜ್ಯಪಾಲರಿಂದ ಮೇಲ್ಮನೆಗೆ ಆಯ್ಕೆಯಾಗುವ ಸ್ಥಾನ. ಈ ಬಗ್ಗೆ ಸಂಪುಟ ಸಭೆಯಲ್ಲಿ ಗಂಭೀರ ಚರ್ಚೆ. ನೋಡಿ, ಕ್ಯಾಬಿನೆಟ್ನಲ್ಲಿ ಹಾಗಾದ್ರೆ ಏನೆಲ್ಲ ಚರ್ಚೆಗಳು ಅಂತ ನೋಡೋದಾದ್ರೆ, ಸಾರಿಗೆ ಸಂಸ್ಥೆಗೆ ಹೊಸ ಬಸ್ ಖರೀದಿ ಬಗ್ಗೆ ಚರ್ಚೆ. KSRTCಗೆ ಹೊಸದಾಗಿ 400 ಬಸ್ ಖರೀದಿ. ಇನ್ನು ವಾಯುವ್ಯ ಕರ್ನಾಟಕ ಸಾರಿಗೆಗೆ 220 ಬಸ್ ಖರೀದಿ. 235 ಕೋಟಿ ವೆಚ್ಚದಲ್ಲಿ ಬಸ್ ಖರೀದಿಗೆ ಒಪ್ಪಿಗೆ ಕೊಡುವಂಥ ಸಾಧ್ಯತೆಗಳಿದೆ. ಹೊಸದಾಗಿ ಎಲೆಕ್ಟ್ರಿಕ್ ಬಸ್ ಘಟಕಗಳ ಪ್ರಾರಂಭ ಮಾಡುವಂಥ ವಿಚಾರ ಕುರಿತಂತೆ ರಾಜ್ಯದ 10 ನಗರಗಳಲ್ಲಿ ಮೊದಲಿಗೆ ಪ್ರಾರಂಭ ಆಗುತ್ತೆ. 11 ಕೋಟಿ ವೆಚ್ಚದಲ್ಲಿ ಘಟಕ ನಿರ್ಮಾಣವಾಗುತ್ತೆ. ಇನ್ನು ಪ್ರಮುಖವಾಗಿ ಸರ್ಕಾರಿ ಶಾಲೆಗಳಲ್ಲಿ ಹೊಸ ಕೊಠಡಿಗಳಿಗೆ ನಿರ್ಮಾಣ 360 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಬಹಳಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಈ ಕೆಲಸ. 2200 ಕೊಠಡಿ ನಿರ್ಮಾಣ. ದೇವನಹಳ್ಳಿ ಬಳಿ ರೈತರ ಭೂಸ್ವಾಧೀನ ಇದೆಯಲ್ಲ, KIADPಗೆ ಮಾರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮಾಡುವಂತಹ ಅವಧಿಯ ವಿಸ್ತರಣೆ. ಹಿಂದೆ 1777 ಎಕರೆಯನ್ನು ಸ್ವಾಧೀನಪಡಿಸಿಕೊಂಡಿದ್ದಂಥ ಸರ್ಕಾರ ರೈತರ ಪ್ರತಿಭಟನೆಯ ನಂತರ ಅದನ್ನು ಕೈ ಬಿಡಲಾಗಿತ್ತು. ರೈತರು ತೀವ್ರ ಮಟ್ಟದ ಹೋರಾಟಕ್ಕೆ ಇಳಿದಿದ್ರು. ನೇರ ರೈತರೇ ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ನೀಡಿತ್ತು. ಇದೀಗ ಅಕ್ಟೋಬರ್ವರೆಗೆ ಈ ಒಂದು ಅವಧಿಯನ್ನು ವಿಸ್ತರಿಸುವುದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ. ಇನ್ನು ಸದ್ಯಕ್ಕೆ ರಾಜ್ಯಪಾಲರಿಂದ ಮೇಲ್ಮನೆಗೆ ಆಯ್ಕೆಯಾಗುವ ಸ್ಥಾನದ ಬಗ್ಗೆಯೂ ಕೂಡ ಸಂಪುಟ ಸಭೆಯಲ್ಲಿ ಗಂಭೀರ ಚರ್ಚೆಗಳು ನಡೆಯಲಿವೆ.